ನಮಸ್ಕಾರ ದೇವರು, ನಾನು ನಿಮ್ಮ ಭಾಸ್ಕರ್. ಸ್ನೇಹಿತರೆ, ನಾನು ತಿರುವಣ್ಣಾಮಲೆಗೆ ಹೋಗಬೇಕು ಅಂತ ಸುಮಾರು ಒಂದು 1 ಇಯರಿಂದ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಎಷ್ಟು ಸಲ ಹೋಗಬೇಕು ಅಂದ್ಕೊಂಡ್ರು ಯಾವುದೋ ಒಂದು ಕಾರಣದಿಂದ ಅದು ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಬಟ್ ಫೈನಲಾಗಿ ಈಗ ಜೂನ್ 1ನೇ ತಾರೀಕು ಹೋಗ್ತಾಯಿದ್ದೀನಿ. ಆ ಶಿವನಿಂದ ನನಗೆ ಕರೆ ಬಂದಿದೆ ಹೋಗಬೇಕು ಅಂತ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ನಾನು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆಗೆ ಅಡ್ವಾನ್ಸಾಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ TNSTC ವೆಬ್ಸೈಟ್ನಲ್ಲಿ. ನನ್ನ ಒಂದು ಜರ್ನಿ ಟೈಮ್ ಬಂದುಬಿಟ್ಟು May 31 ನೈಟ್ 10 PM ಸ್ಟಾರ್ಟ್ ಆಯಿತು. ಹಾಗೂ ಎಕ್ಸ್ಪೆಕ್ಟೆಡ್ ಅರೈವಲ್ ಟೈಮ್ ಬಂದುಬಿಟ್ಟು 4 AM ಕೊಟ್ಟಿದ್ದರು. ಬಟ್ ಡ್ಯೂ ಟು ಹೆವಿ ಟ್ರಾಫಿಕ್ 5:30 AM ರೀಚ್ ಆದೆ. ಬಸ್ ಸ್ಟ್ಯಾಂಡಿಂದ ಟೆಂಪಲ್ 1.5 ಕಿಲೋಮೀಟರ್ ಇದೆ, ನಡ್ಕೊಂಡು ಕೂಡ ಹೋಗ್ಬೋದು. ಬಟ್ ನನಗೆ ಆಗಲೇ ಲೇಟ್ ಆಗಿರೋದ್ರಿಂದ ಆಟೋ ಬುಕ್ ಮಾಡಿಕೊಂಡು ಹೊರಟೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ಗಿರಿ ಪ್ರದಕ್ಷಿಣೆ ಕೊನೆ ಹಂತದಲ್ಲಿದ್ದಾರೆ. ಇನ್ನು 1.5 ಕಿಲೋಮೀಟರ್ ನಡೆದರೆ ಇವರೊಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಆಟೋ ಡ್ರೈವರನ್ನು ಅವರು ಕೇಳಿದರು, ನೀವು ಗಿರಿ ಪ್ರದಕ್ಷಿಣೆ ಮಾಡ್ತೀರಾ ಅಥವಾ ಓನ್ಲಿ ದರ್ಶನ ಮಾತ್ರನಾ ಅಂತ. ಸೊ ನಾನು ಮೊದಲು ಗಿರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ದರ್ಶನ ಮಾಡ್ಕೊತೀನಿ ಅಂತ ಹೇಳಿದೆ. ಸೊ ಅವರಿಲ್ಲೇ ಭೂತನಾರಾಯಣ ಟೆಂಪಲ್ ಹತ್ರ ಸ್ಟಾಪ್ ಮಾಡಿದರು. ಇಲ್ಲೇ ಹೇಳ್ಕೊಂಡೆ ನಾನು. ಆ್ಯಕ್ಚುಲಿ ಗಿರಿ ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಭೂತನಾರಾಯಣ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಹೋಗ್ಬೇಕಂತೆ. ಸೊ ನಾನು ಇಲ್ಲೇ ಅಕ್ಕ ಇಲ್ಲಿ ಕರ್ಪೂರ ಮತ್ತು ಕಾಯಿಯೆಲ್ಲ ಮಾರ್ತಾಯಿದ್ರು. ಇಲ್ಲೇ ನಾನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ನನ್ನ ಒಂದು ಪಯಣ ರಾಜಗೋಪುರದ ಕಡೆ ಸ್ಟಾರ್ಟ್ ಮಾಡಿದೆ. ನನಗಂತೂ ಎಕ್ಸೈಟ್ಮೆಂಟ್ ತಡೆಯೋಕ್ಕೆ ಆಗಲಿಲ್ಲ. ಒಂದು ರಾಜಗೋಪುರ ನೋಡಿದ ತಕ್ಷಣ ನನ್ನ ಪ್ರಮೇಯ ಇಲ್ಲದೇ ನನ್ನ ಹೆಜ್ಜೆಗಳು ಫಾಸ್ಟಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ರಾಜಗೋಪುರಕ್ಕೆ ಸ್ಲೈಟ್ ಲಿಫ್ಟಲ್ಲಿ ಹೋಗಬೇಕಾಗುತ್ತೆ. ಸೊ ನಾನು ಮಿಸ್ ಆಗಿ ಅಮ್ಮನ ಗೋಪುರಕ್ಕೆ ಹೋದೆ. ಈ ಒಂದು ಗೋಪುರ ದರ್ಶನಕ್ಕೆ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಬಟ್ ನಾನು ಮಿಸ್ ಆಗಿ ಬಂದುಬಿಟ್ಟೆ. ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಅಂದರೆ ರಾಜಗೋಪುರದಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫೈನಲಿ ರಾಜಗೋಪುರ ಮುಂದೆ ರೀಚ್ ಆದೆ. ಇಲ್ಲಿ ಕರ್ಪೂರ ಹಚ್ಚಿ ಕಾಯಿ ಹೊಡೆದು ನನ್ನ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಿದೆ. ಗಿರಿ ಪ್ರದಕ್ಷಿಣೆ ರಾಜಗೋಪುರನ ಎಡಭಾಗದಿಂದ ಶುರುವಾಗುತ್ತೆ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕಾದ್ರೇ ಮಾತಾಡ್ತಾ ಹೋಗೋಣ ಅಂದ್ಕೊಂಡೆ. ಬಟ್ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಆ ಶಿವನಾಮ ಬಿಟ್ಟು ಬೇರೆ ಏನೂ ಮಾತಾಡಬಾರ್ದಂತೆ. ಸೊ ತುಂಬ ನಿಷ್ಠೆಯಿಂದ ಮಾಡಬೇಕಂತ ಹೇಳ್ತಾರೆ. ಸೊ ಇಲ್ಲಿಂದ ನಾವು 14 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಅಷ್ಟಲಿಂಗಗಳು ಕಂಪ್ಲೀಟ್ ಆಗೋದು 14 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ರಾಜಗೋಪುರಂಗೆ ರೀಚ್ ಆಗಬೇಕು ಅಂದರೆ ಎಕ್ಸ್ಟ್ರಾ 2 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಸೊ ಟೋಟಲ್ ಆಗಿ 16 ಕಿಲೋಮೀಟರ್ಸ್ ಆಗಿರುತ್ತೆ. ಈ ಒಂದು ಮಾರ್ಗದಲ್ಲಿ ಯಾವುದೇ ಒಂದು ತಿರುವು ಬಂದರೂ ಕೂಡ ಇಲ್ಲಿ ಬೋರ್ಡ್ ಸಾಕಿರ್ತಾರೆ, ವೇ ಟು ಗಿರಿವಲಂ ಅಂತ. ಸೊ ಕನ್ಫ್ಯೂಸ್ ಆದರೆ ಇದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಒನ್ ಬಂದುಬಿಟ್ಟು ಇಂದ್ರಲಿಂಗಂ ಅಂತ ಕರೀತಾರೆ. ಇದನ್ನು ಸಾಕ್ಷಾತ್ ದೇವೇಂದ್ರ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಇದು ಕಾರ್ ಸ್ಟ್ರೀಟ್ನಲ್ಲಿ ಇರುತ್ತೆ. ಯಾರನ್ನು ಕೇಳಿದ್ರು ಹೇಳ್ತಾರೆ. ಆ್ಯಂಡ್ ಇದನ್ನು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ, ಯಾಕಂದರೆ ಇದು ಶಾಪ್ಗಳ ಮಧ್ಯೆ ಇರುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ನೋಡಿ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಯಾವುದೇ ತರಹದ ದೇವಾಲಯದ ಗರ್ಭಗುಡಿ ಮತ್ತು ವಿಗ್ರಹಗಳನ್ನು ವಿಡಿಯೋ ಮಾಡೋದಿಲ್ಲ, ಬಿಕಾಸ್ ಇಲ್ಲಿ ವಿಡಿಯೋ ಮಾಡೋದನ್ನು ಪ್ರಾಹಿಬಿಟ್ ಮಾಡಿದ್ದಾರೆ. ಈ ದೇವಸ್ಥಾನದ ಗೋಪುರದಲ್ಲಿ ಲಿಂಗೋದ್ಭವ ಸನ್ನಿವೇಶವನ್ನು ಶಿಲೆಗಳ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಒಂದು ಸನ್ನಿವೇಶವೇ ಈ ಅರುಣಾಚಲಂನ ಸ್ಥಳ ಪುರಾಣವಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ವಾದ ಸ್ಟಾರ್ಟ್ ಆಗುತ್ತೆ. ಅಂದರೆ ಬ್ರಹ್ಮ ಹೇಳ್ತಾರೆ, ಈ ಲೋಕದಲ್ಲಿ ನಾನೇ ಶ್ರೇಷ್ಠ, ಎಲ್ಲರೂ ನನಗಿಂತ ಕಮ್ಮಿ ಅನ್ನೋ ಒಂದು ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ. ಸೊ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ಈ ವಾದ ವಿವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಶಿವ ಒಂದು ಅಗ್ನಿಜ್ವಾಲೆಯ ರೂಪದಲ್ಲಿ, ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಸೊ ಆ ಜ್ವಾಲೆಯ ಸ್ತಂಭ ಹೇಗೆ ಕಾಣುತ್ತೆ ಅಂದರೆ ಅದರ ಸ್ಟಾರ್ಟಿಂಗ್ ಪಾಯಿಂಟು ಗೊತ್ತಾಗಲ್ಲ ಆ್ಯಂಡ್ ಅದರ ಎಂಡಿಂಗ್ ಪಾಯಿಂಟ್ ಕೂಡ ಗೊತ್ತಾಗೋದಿಲ್ಲ. ಸೊ ಶಿವ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ಪರೀಕ್ಷೆಯನ್ನು ನೀಡ್ತಾರೆ. ಯಾರಾದರೆ ಈ ಒಂದು ಜ್ವಾಲದ ಸ್ತಂಭದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ನ ಕಂಡುಕೊಳ್ತಾರೋ ಅವರೇ ಶ್ರೇಷ್ಠ, ಅವರೇ ಜ್ಞಾನಿ ಅಂತ ಒಪ್ಕೊಳ್ತೀನಿ ಅಂತ ಶಿವ ಹೇಳ್ತಾರೆ. ಸೊ ಬ್ರಹ್ಮ ಹಂಸದ ರೂಪ ತಾಳಿ ಈ ಒಂದು ಸ್ತಂಭದ ಕೊನೆಯ ಪಾಯಿಂಟನ್ನು ಹುಡ್ಕೋಕ್ಕೆ ಹೋಗ್ತಾರೆ. ಆ್ಯಂಡ್ ವಿಷ್ಣು ವರಾಹ ರೂಪ ತಾಳಿ ಇದರ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ನ ಹುಡುಕಕ್ಕೆ ಹೋಗ್ತಾರೆ. ಎಷ್ಟು ಹುಡುಕಿದ್ರು ಕೂಡ ಯಾರಿಗೂ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಸಿಗೋದಿಲ್ಲ. ಎಷ್ಟು ಹುಡುಕಿದರೂ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗದೆ ವಿಷ್ಣು ತನ್ನ ಸೋಲನ್ನು ಒಪ್ಕೊಳ್ತಾರೆ. ಆದರೆ ಬ್ರಹ್ಮ ಮಾತ್ರ ಸುಳ್ಳು ಹೇಳಿ ನಾನು ಅದರ ಎಂಡಿಂಗ್ ಪಾಯಿಂಟ್ ಕಂಡುಕೊಂಡೆ, ಅದನ್ನು ನೋಡಿದೆ ಅಂತ ಸುಳ್ಳು ಹೇಳ್ತಾರೆ. ಸೊ ಸುಳ್ಳು ಹೇಳಿದ ಬ್ರಹ್ಮನನ್ನು ಶಿವ ಆಗ್ರಹಿಸಿ ಶಾಪವನ್ನು ಕೊಡ್ತಾರೆ. ಸೊ ಈ ಸ್ಟೋರಿಯಲ್ಲಿ ನಿಮಗೆ ಗೊತ್ತೇ ಇದೆ. ಸೊ ಟೋಟಲಾಗಿ ಈ ಎಲ್ಲ ಒಂದು ಸ್ಟೋರಿ ನಡೆದಿರೋದು ಕೂಡ ಈ ಒಂದು ಅರುಣಾಚಲಂನ ಜಾಗದಲ್ಲೇ, ಈ ಒಂದು ಬೆಟ್ಟದ ಜಾಗದಲ್ಲೇ. ಸೊ ಈ ಬೆಟ್ಟವನ್ನು ಲಿಂಗ ಎಂದು ಭಾವಿಸಿ ದೇವತೆಗಳಿಂದ ಹಿಡಿದು ಮಾನವರು ಎಲ್ಲರೂ ಸಹ ಈ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆ್ಯಂಡ್ ಬಿಲೀವ್ ಮಿ, ಈ ಒಂದು ಜಾಗದಲ್ಲಿ ತುಂಬ ಪವರ್ಫುಲ್ ಎನರ್ಜಿ ಪಾಯಿಂಟ್ಸ್ ಇದೆ. ಎರಡನೇ ಲಿಂಗ ಬಂದುಬಿಟ್ಟು ಅಗ್ನಿಲಿಂಗಂ ಅಂತ ಹೇಳ್ತಾರೆ. ಈ ಒಂದು ಲಿಂಗವನ್ನು ಅಗ್ನಿದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಅಲ್ಲಿ ಕ್ರೌಡ್ ಜಾಸ್ತಿ ಇರೋ ಕಾರಣದಿಂದ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಈ ಒಂದು ಲಿಂಗ ಕೂಡ ತುಂಬ ಪವರ್ಫುಲ್ ಎನರ್ಜಿ ಪಾಯಿಂಟ್ ಇರುವಂಥ ಜಾಗದಲ್ಲಿದೆ. ಸೊ ಇದನ್ನು ಕೂಡ ದರ್ಶನ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ವ, ರೋಡ್ ಸೈಡ್ನಲ್ಲಿ ಸ್ಮಶಾನ ವಾಟಿಕೆ ಕಾಣ್ತಾ ಇದೆ. ಇಲ್ಲಿಂದ 200 ಮೀಟ್ರಲ್ಲಿ ನಿಮಗೆ ಯಮಲಿಂಗ ಸಿಗುತ್ತೆ. ಸೊ ಯಮಲಿಂಗದ ಸುತ್ತಮುತ್ತಲ ಸರೌಂಡಿಂಗ್ಸ್ ಎಲ್ಲ ಕೂಡ ಸ್ಮಶಾನದಿಂದ ತುಂಬಿಕೊಂಡಿರುತ್ತೆ. ಸೊ ಯಮಧರ್ಮರಾಜರು ಏನಕ್ಕೆ ಸಂಕೇತ ಅಂತ ನಿಮಗೆಲ್ಲ ಗೊತ್ತಾ ಇದೆ, ಅವರ ಕಾರ್ಯ ಏನು ಅಂತ. ಸೊ ಸಾಕ್ಷಾತ್ತು ಯಮಧರ್ಮರಾಜರ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಇದು. ಇದನ್ನು ದರ್ಶನ ಮಾಡಿಕೊಂಡ್ರೆ ನಿಮಗೆ ಅಕಾಲ ಮೃತ್ಯುವಿನಿಂದ ವಿಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಯಮಲಿಂಗದ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದೆ. ಈಗ ಸುಮಾರು ಮುಂಜಾನೆ 6:30 ಆಗಿದೆ. ಈಗ ನನ್ನ ಮುಂದಿನ ಪಯಣ ಬಂದುಬಿಟ್ಟು ನೈಋತಿ ಲಿಂಗದ ಕಡೆ. ಹಾಗೆ ದಾರಿಲಿ ತುಂಬ ಜನ ಸಾಧುಗಳು ಸಿಗ್ತಾ ಹೋಗ್ತಾರೆ. ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ₹1 ಕಾಯಿನ್ ಕೊಟ್ಟರು ಕೂಡ ಇಸ್ಕೋತಾರೆ. ಒಂದು ವೇಳೆ ನಿಮ್ಮ ಹತ್ರ ಚೇಂಜ್ ಇಲ್ಲ ಅಂದರೆ ದಾರಿಲಿ ಚೇಂಜಸ್ ಕೂಡ ಮಾಡ್ತಾರೆ. ನೀವು ನೋಡಿಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೋಬೋದು.
ಅಂಡ್ ನಾಯಿಗಳು ಕೂಡ ಸಿಗ್ತಾ ಹೋಗುತ್ತೆ, ಅವಕ್ಕೆ ಬಿಸ್ಕೆಟ್ಸ್ ಏನಾದರೂ ನೀವು ಕೂಡ ಹಾಕ್ಬೋದು. ಸೊ ಹಾಗೆ ನೈಋತ್ಯ ಲಿಂಗಂ ಕಡೆ ಹೋಗುವಂಥ ದಾರಿಯಲ್ಲಿ ನನಗೆ ದುರ್ವಾಸ ಮಹರ್ಷಿಗಳ ಆಶ್ರಮ ಸಿಕ್ತು. ಈ ಒಂದು ಜಾಗದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ, ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಈ ಒಂದು ಜಾಗದಲ್ಲಿ ತುಂಬ ಎನರ್ಜಿ ಇದೆ, ಯಾಕಂದರೆ ನಾನು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಈ ಒಂದು ಜಾಗದಲ್ಲಿ ಆಗಿನ ಕಾಲದಲ್ಲಿ ದುರ್ವಾಸ ಮಹರ್ಷಿಗಳು ಇಲ್ಲಿ ಧ್ಯಾನ ಮಾಡ್ತಾ ಇದ್ರಂತೆ. ಸೊ ನಿಮಗೆ ಟೈಮ್ ಇದ್ದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳಿ, ತುಂಬ ಎನರ್ಜಿ ಸಿಗುತ್ತೆ. ಆ್ಯಂಡ್ ನಾನು ಈ ಒಂದು ಜಾಗದಲ್ಲಿ 10 ಮಿನಿಟ್ಸ್ ಕೂತ್ಕೊಂಡು ನಾನು ಮತ್ತೆ ನನ್ನ ಒಂದು ಪಯಣವನ್ನು ಸ್ಟಾರ್ಟ್ ಮಾಡಿದೆ. ಸೊ 4ನೇ ಲಿಂಗಂನ ನೈಋತ್ಯ ಲಿಂಗಂ ಅಂತ ಕರೀತಾರೆ. ಈ ಒಂದು ಲಿಂಗವನ್ನು ರಾಕ್ಷಸರ ರಾಜ ಹಾಗೂ ನೈಋತ್ಯ ದಿಕ್ಕಿಗೆ ರಾಜರಾದಂತಹ ನೈಋತಿ ಎಂಬುವರು ಈ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತನ್ನ ಒಂದು ಕಷ್ಟಗಳು ಹಾಗೂ ಶಾಪಗಳನ್ನು ಪರಿಹರಿಸಿಕೊಳ್ಳಲು ಈ ಒಂದು ಲಿಂಗವನ್ನು ಪ್ರತಿನಿತ್ಯಗಳು ಪೂಜೆ ಮಾಡ್ತಾರೆ. ಸೊ ಈ ಒಂದು ಲಿಂಗವನ್ನು ದರ್ಶನ ಮಾಡಿಕೊಂಡ್ರೆ ನಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದರೆ ಸೊ ಆ ಒಂದು ದೋಷ ಕೂಡ ಹೋಗುತ್ತೆ. ಅವ್ರು ಯಾರು ಏನು ಮಾಡಿದ್ರು ನಮಗೆ ಅದನ್ನು ತಾಕೋದಿಲ್ಲ ಅಂತ ಕೂಡ ಹೇಳ್ತಾರೆ. ನೈಋತ್ಯ ಲಿಂಗಂ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದೆ. ಇಲ್ಲಿ ತಿರುನೇರ್ ಅಣ್ಣಾಮಲೈ ಟೆಂಪಲ್ ಅಂತ ಇತ್ತು. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ನನ್ನ ಪಯಣ ಮುಂದೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬರುವಂಥ ಲಿಂಗನೇ ವರುಣಲಿಂಗಂ. ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಬಂದುಬಿಟ್ಟು 8.2 ಕಿಲೋಮೀಟರ್ ಇದೆ. ಸೊ ಹಾಗೆ ದಾರಿಲಿ ಹೋಗ್ತಾ ರೈಟ್ ಸೈಡ್ನಲ್ಲಿ ಶ್ರೀ ಆದಿಮುಡಿ ಸಿದ್ಧರ್ ಜೀವ ಸಮಾಧಿ ಅಂತ ಕಾಣಿಸ್ತು. ಇಲ್ಲಿ ಒಳಗಡೆ ಹೋದೆ. ಇವರು ತುಂಬ ಪವಿತ್ರವಾದಂಥ ಸಾಧು ಅಂತೆ. ಇದು ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಸೊ ಇವರು ಒಳಗಡೆ ಜೀವ ಸಮಾಧಿ ಆಗಿದ್ದಾರೆ. ಮೇಲ್ಗಡೆ ಲಿಂಗ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಒಳಗಡೆ ಟೆಂಪಲ್ ಕೂಡ. ಸೊ ಹಾಗೆ ದಾರಿಲಿ ಬರ್ತಾ ಗೌತಮ ಮಹರ್ಷಿ ಆಶ್ರಮ ಸಿಕ್ತು. ಇದು ಕೂಡ ತುಂಬ ಎನರ್ಜಿ ಇರುವಂಥ ಜಾಗ, ಯಾಕಂದರೆ ಆಗಿನ ಕಾಲದಲ್ಲಿ ಗೌತಮ ಮಹರ್ಷಿಗಳು ಇಲ್ಲಿ ಧ್ಯಾನ ಮಾಡಿಕೊಂಡು ಕಾಲ ಕಳೆದಿರುವಂಥ ಜಾಗ. ಇಲ್ಲಿ ಸ್ಯಾಡೆಸ್ಟ್ ಪಾರ್ಟ್ ಏನು ಅಂದರೆ ಯಾರು ಕೂಡ ಒಳಗಡೆ ಬರ್ತಾ ಇಲ್ಲ, ಎಲ್ಲ ಆಚೆನ ಕೈ ಮೂದ್ಕೊಂಡು ಹೋಗ್ತಾ ಇದ್ದೀರಾ. ಸೊ ದಯವಿಟ್ಟು ಇಂಥ ಒಂದು ಜಾಗದಲ್ಲಿ ಒಂದು 10 ಮಿನಿಟ್ಸ್ ಅದು ಕಾಲ ಕಳೀರಿ. ಸೊ ಗೌತಮ ಮಹರ್ಷಿ ಆಶ್ರಮದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ನನ್ನ ಒಂದು ಪಯಣವನ್ನು ಮತ್ತೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬರುವಂಥದ್ದು ಸೂರ್ಯಲಿಂಗಂ. ಆ್ಯಕ್ಚುಲಿ ಇದು ವರುಣಲಿಂಗಂಕಿಂತ ಮುಂಚೆನೇ ಬರುತ್ತೆ. ಈ ಒಂದು ಲಿಂಗವನ್ನು ಸಾಕ್ಷಾತ್ತು ಸೂರ್ಯದೇವರು ತಮ್ಮ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ. ಗರ್ಭಗುಡಿಯಲ್ಲಿ ಒಳಗಡೆ ಲಿಂಗ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಇದನ್ನು ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇಲ್ಲಿಂದ ಅರುಣಾಚಲಂ ಗಿರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದೇ ವರುಣಲಿಂಗಂ. ಈ ಒಂದು ಲಿಂಗವನ್ನು ವರುಣದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ, ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಗೋಪುರದ ಮೇಲ್ಗಡೆ ವರುಣದೇವರು ಶಿವ ಮತ್ತು ಪಾರ್ವತಿ ಮಾತೆಗೆ ಪೂಜೆ ಮಾಡ್ತಿರುವಂಥ ಸನ್ನಿವೇಶನ ಶಿಲೆ ರೂಪದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ವಾಯುಲಿಂಗಂ. ಈ ಒಂದು ಲಿಂಗವನ್ನು ವಾಯುದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಹೊರಗಡೆ ಅಷ್ಟು ಬಿಸಿಲಿದ್ರು ಕೂಡ ಒಳಗಡೆ ತುಂಬ ಕೂಲಾಗಿತ್ತು. ಒಂದು 5 ಮಿನಿಟ್ಸ್ ಕೂತ್ಕೊಂಡೆ, ತುಂಬ ಪೀಸ್ಫುಲ್ ಆಗಿತ್ತು. ಬಟ್ ನಾನು ಹಿಂದೆ ವಿಸಿಟ್ ಮಾಡಿರುವಂಥ ಯಾವ ಲಿಂಗದಲ್ಲೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ತುಂಬ ಚೆನ್ನಾಗಿತ್ತು. ದಾರಿಲಿ ತುಂಬ ಹೋಟೆಲ್ ಸಿಗುತ್ತೆ ಊಟ ಮಾಡೋದಕ್ಕೆ. ಹಾಗೆ ದಾರಿ ಮಧ್ಯದಲ್ಲಿ ಅನ್ನದಾನ ಕೂಡ ತುಂಬ ಜನ ಮಾಡ್ತಾ ಇರ್ತಾರೆ ಆ ಆಶ್ರಮಗಳ ಕಡೆಯಿಂದ. ಸೊ ದಯವಿಟ್ಟು ನೀವು ಹೋಟೆಲ್ನಲ್ಲಿ ಊಟ ಮಾಡೋ ಬದಲು ಅಲ್ಲಿ ಊಟ ಮಾಡಿ, ನಿಮ್ಮ ಕೈಲಾದಷ್ಟು ಡೊನೇಷನ್ ಕೊಡಿ. ಯಾಕಂದರೆ ನಾಳೆ ದಿನ ಇನ್ನಷ್ಟು 10 ಜನಕ್ಕೆ ಅವ್ರು ಎಕ್ಸ್ಟ್ರಾ ಫ್ರೀಯಾಗಿ ಊಟ ಕೊಡ್ತಾರೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿ. ಈ ಲಿಂಗಂ ಆದಮೇಲೆ ನಮಗೆ ಸಿಗುವಂಥದ್ದು ಚಂದ್ರಲಿಂಗಂ. ಈ ಒಂದು ಲಿಂಗವನ್ನು ಚಂದ್ರದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ಕೂಡ ತುಂಬ ಪವರ್ಫುಲ್ ಜಾಗ. ಇದನ್ನು ಕೂಡ ದರ್ಶನ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ಸಿಗುವಂಥದ್ದು ಕುಬೇರಲಿಂಗಂ. ಸೊ ನೆಕ್ಸ್ಟ್ ಬರುವಂಥದ್ದು ಕುಬೇರಲಿಂಗಂ. ಈ ಒಂದು ಲಿಂಗವನ್ನು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಒಂದು ಲಿಂಗವನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕುಬೇರ ಸ್ವಾಮಿಯವರು ಇದನ್ನು ನಿತ್ಯ ಪೂಜೆ ಮಾಡಿ ಸೇವಿಸ್ಕೊಳ್ತಾರೆ. ಸೊ ಈ ಒಂದು ಲಿಂಗನ ನಾವು ದರ್ಶನ ಮಾಡಿಕೊಂಡ್ರೆ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದ್ರು ಕೂಡ ಸಾಲ್ವ್ ಆಗುತ್ತೆ ಅಂತ ಇಲ್ಲಿನ ಭಕ್ತರು ನಂಬ್ತಾರೆ. ಈಶಾನ್ಯ ಲಿಂಗಂಗೆ ಹೋಗುವಂಥ ದಾರಿಯಲ್ಲಿ ಇಲ್ಲಿ ತುಂಬ ಜನ ಲೈನಲ್ಲಿ ನಿಂತ್ಕೊಂಡಿದ್ರು. ಸೊ ನಂಗೆ ಅರ್ಥ ಆಗಿಲ್ಲ. ಹತ್ರ ಹೋಗಿ ವಿಚಾರಿಸಿ ಇವರೆಲ್ಲ ಮೋಕ್ಷ ಮಾರ್ಗಂಗೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಸೊ ನಾನು ಕೂಡ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದಂತ ಸುಮಾರು 3.5 ಅವರ್ಸ್ ಈ ಒಂದು ಲೈನಲ್ಲಿ ನಿಂತ್ಕೊಂಡಿದ್ದೆ. ಆ ಒಂದು ಕ್ಷಣ ಶಿವ ನನ್ನ ಸಹನೆಯನ್ನು ತುಂಬ ಪರೀಕ್ಷೆ ಮಾಡ್ದೆ. ಬಟ್ ಆ ಒಂದು ಪರೀಕ್ಷೆಯಲ್ಲಿ ನಾನು ವಿನ್ ಆದೆ. ನಾನು ಕೂಡ ಆ ಒಂದು ಮೋಕ್ಷ ಮಾರ್ಗಂನಲ್ಲಿ ಆಚೆ ಬಂದೆ. ಆ್ಯಕ್ಚುಲಿ ಈ ಒಂದು ಮೋಕ್ಷ ಮಾರ್ಗಂನಲ್ಲಿ ಆಚೆ ಬಂದರೆ ಮತ್ತೆ ನಮಗೆ ಹುಟ್ಟು ಸಾವು ಅನ್ನೋದು ಇರಲ್ವಂತೆ, ಡೈರೆಕ್ಟಾಗಿ ಮೋಕ್ಷ ಸಿಗುತ್ತಂತೆ. ಸೊ ಇದಾದಮೇಲೆ ಕೊನೆಯದಾಗಿ ಬರುವಂಥ ಲಿಂಗನೇ ಈಶಾನ್ಯ ಲಿಂಗಂ. ಈ ಒಂದು ಲಿಂಗನ ದರ್ಶನ ಮಾಡಿಕೊಂಡ್ರೆ ನಮ್ಮಲ್ಲಿ ವಾಸ್ತುದೋಷಗಳು ಏನಾದರೂ ಇದ್ದರೂ ಕೂಡ ಎಲ್ಲ ಸಾಲ್ವ್ ಆಗುತ್ತಂತೆ. ಸೊ ಇಲ್ಲಿಗೆ ಎಲ್ಲ ಅಷ್ಟಲಿಂಗಗಳು ಕೂಡ ಮುಕ್ತಾಯವಾಗುತ್ತೆ. ಆ್ಯಂಡ್ ಇಲ್ಲಿಂದ ರಾಜಗೋಪುರಂಗೆ ಎಕ್ಸಾಕ್ಟಾಗಿ 2 ಕಿಲೋಮೀಟರ್ಸ್ ಇದೆ. ಸೊ ಆ 2 ಕಿಲೋಮೀಟರ್ಸ್ ವಾಕ್ ಮಾಡಿದ್ರೆ ನಮ್ಮ ಒಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಸೊ ಈಶಾನ್ಯ ಲಿಂಗಂ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದೆ. ಇಲ್ಲೊಂದು ತೀರ್ಥ ಕಾಣಿಸ್ತು. ಒಳಗಡೆ ಬಂದು ಸ್ವಲ್ಪ ನೀರು ತಲೆ ಮೇಲೆ ಹಾಕ್ಕೊಂಡೆ. ಆಗಿನ ಕಾಲದಲ್ಲಿ ಒಬ್ಬ ರಾಜ ಇಲ್ಲಿ ಟೋಟಲಾಗಿ 365 ತೀರ್ಥಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅಂದರೆ ದಿನಕ್ಕೆ ಒಂದೊಂದರಲ್ಲಿ ಸ್ನಾನ ಮಾಡಿದ್ರು 365 ದಿನವೂ ಬೇರೆ ಬೇರೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ಬೋದು ಅಂತ. ಅಷ್ಟು ಪುಣ್ಯ ಸಿಗುತ್ತಂತೆ ಇಲ್ಲಿ ಸ್ನಾನ ಮಾಡಿದ್ರೆ. ಬಟ್ ಈಗ ಪ್ರೆಸೆಂಟ್ ಕೆಲವು ಮಾತ್ರ ಆ್ಯಕ್ಟಿವಲ್ಲಿದೆ ಈ ಪುಷ್ಕರಣಿಗಳು. ಇನ್ನು ಕೆಲವು ಕಾಲಗರ್ಭದಲ್ಲಿ ನಾಶ ಆಗೋಗಿದೆ. ಸೊ ಫೈನಲಿ ಭೂತನಾರಾಯಣ ಟೆಂಪಲ್ ಹತ್ರ ರೀಚ್ ಆದೆ. ಆ್ಯಂಡ್ ಇಲ್ಲಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ, ಕಾಲೆಲ್ಲ ತುಂಬ ನೋವ್ತಾ ಇತ್ತು. ಬಟ್ ಒನ್ಸ್ ಆ ರಾಜಗೋಪುರ ನೋಡಿದ ತಕ್ಷಣ ಮತ್ತೆ ಆಸೆ ಸ್ಟಾರ್ಟ್ ಆಯಿತು, ಬೇಗ ನಡಿಬೇಕು, ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ ರಿಟರ್ನ್ ಆಗ್ತಾರೆ. ಇದು ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಅಲ್ಲಿಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಯಾಕಂದರೆ 16 ಕಿಲೋಮೀಟರ್ಸ್ ನಡೆದಿರ್ತಾರೆ, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಇದು ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕಂದ್ರೂ ಕ್ಯೂವಲ್ಲೇ ಹೋಗಬೇಕು, ಲೈನ್ ಕಟ್ಕೊಂಡು ಲೈನಲ್ಲೇ ಹೋಗಬೇಕು. ಸೊ ಕೆಲವರೆಲ್ಲ ಸ್ಕಿಪ್ ಮಾಡ್ತಾರೆ. ಸೊ ಗಿರಿ ಪ್ರದಕ್ಷಿಣೆ ಮಾಡೋರಿಗೆ ನನ್ನ ಅಡ್ವೈಸ್ ಏನು ಅಂದರೆ, ನೀವು
ನೈಟ್ 9 ಮೇಲೆ ಅಥವಾ ಮಾರ್ನಿಂಗ್ 3 AM ಮೇಲೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಬೆಳಗ್ಗೆ 6 AM ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗೋಗೆ 2 o'clock ಆಗುತ್ತೆ ಮಧ್ಯಾಹ್ನ. ಆ ಟೈಮಲ್ಲಿ ನಡೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಬೆಸ್ಟ್ ಅಂದರೆ 3 AM ಸ್ಟಾರ್ಟ್ ಮಾಡಿದ್ರೆ ನೀವು ಮಾರ್ನಿಂಗ್ 10 o'clock ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ದರ್ಶನ ಕೂಡ ಈಸಿಯಾಗಿ ಮಾಡ್ಕೋಬೋದು, ಟೈರ್ಡ್ನೆಸ್ ಜಾಸ್ತಿ ಇರೋದಿಲ್ಲ. ಸೊ ಫೈನಲ್ ಆಗಿ ರಾಜಗೋಪುರಂ ಹತ್ರ ಬಂದೆ. ಕರ್ಪೂರ ಹಚ್ಚಿ ನಾನು ಒಂದು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದೆ. ಬಟ್ ತುಂಬ ಸುಸ್ತಾಗ್ತಾಯಿದೆ ನನಗೀಗ. ಒಳಗಡೆ ದರ್ಶನ ಮಾಡ್ಕೊಳ್ಳೋಕೆ ಆಗುತ್ತೋ ಇಲ್ಲೋ ಅಂತ ಭಯ ಆಗ್ತಾಯಿದೆ. ಬಟ್ ಆಗ್ತಾನೆ ಇಲ್ಲ, ನನ್ನ ಕೈಲಿ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ಶಿವ ನನ್ನ ಮೇಲೆ ದಯೆ ತೋರಿ ಇಲ್ಲಿ ಕರ್ಕೊಂಡಿದ್ದಾನೆ. ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡೇ ಹೋಗಬೇಕಂತ ಫಿಕ್ಸ್ ಆದೆ. ಸೊ ಇಲ್ಲೇ ಸ್ನಾನದ ರೂಮ್ಸ್ ಎಲ್ಲ ಇರುತ್ತೆ. ಇಲ್ಲೇ ಸ್ನಾನ ಮಾಡಿಕೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಒಂದು ಪಯಣ ದರ್ಶನದ ಕಡೆ ಸ್ಟಾರ್ಟ್ ಮಾಡಿದೆ. ದರ್ಶನ ಬಂದುಬಿಟ್ಟು ಅಮ್ಮನ ಗೋಪುರಂ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಪೆಷಲ್ ದರ್ಶನ್ ಟಿಕೆಟ್ಸ್ ಕೂಡ ಇಲ್ಲೇ ಅವೈಲೇಬಲ್ ಇರುತ್ತೆ, ಇಲ್ಲೇ ಕೊಡ್ತಾರೆ. ಆ್ಯಂಡ್ ಫೈನಲಿ ಆಫ್ಟರ್ ವೆಯ್ಟಿಂಗ್ ಆಫ್ 2.5 hours ನಾನು ಸ್ವಾಮಿನ ನೋಡಿದೆ. ಬಟ್ ನಿಜ ಹೇಳ್ತಾ ಇದ್ದೀನಿ, ನಾನು ಮರ್ತೋಗ್ಬಿಟ್ಟೆ. ನನ್ನ ಒಂದು ನೋವುಗಳು, ನನ್ನ ಒಂದು ಎಲ್ಲ ಪ್ರಾಬ್ಲಮ್ಸ್ ಕೂಡ ಅಲ್ಲೇ ಸಾಲ್ವ್ ಆಯಿತು ಅನ್ನೋ ಒಂದು ಭಾವನೆ ಬಂತು ನನಗೆ ಸ್ವಾಮಿನ ನೋಡಿದ ತಕ್ಷಣ. ಕೇವಲ 10 seconds ಮಾತ್ರ ನೋಡಿಸಿದ್ರು ಅಷ್ಟೇ. ಆ ಒಂದು ವ್ಯೂವ್ನ ಸಾಯೋ ತನಕ ಮರೆಯೋದಕ್ಕಾಗೋದಿಲ್ಲ, ಸತ್ರು ಮರೆಯೋಕ್ಕಾಗೋದಿಲ್ಲ. ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು ಸ್ವಾಮಿನ ನೋಡಿದ ಕ್ಷಣ. ಅರುಣಾಚಲಂ ಬಗ್ಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಡೀಟೇಲಾಗಿ. ಇದರಲ್ಲಿ ಇನ್ನೂ ನೋಡೋದು ಕೆಲವು ಪ್ಲೇಸಸ್ ಇದೆ. ರಮಣಾಶ್ರಮ ಇರ್ಬೋದು, ಸ್ಕಂದಾಶ್ರಮ ಇರ್ಬೋದು, ಇವೆಲ್ಲ ತುಂಬ ಒಳ್ಳೆ ಪ್ಲೇಸಸ್ಸು, ವಿಸಿಟ್ ಮಾಡಲೇಬೇಕು. ನೆಕ್ಸ್ಟ್ ಟೈಮ್ ಮಾತ್ರ ಪಕ್ಕ ವಿಸಿಟ್ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.